ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯ ಆರಂಭವಾಗುತ್ತಾ? ಹೀಗೊಂದು ಡಿಮ್ಯಾಂಡನ್ನು ಕೆಎಸ್ಸಿಯ ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ. ಇವತ್ತು ಸಂಪುಟ ಸಭೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕ್ಲೀನ್ ಚಿಟ್ಟನ್ನು ಕೊಡೋಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತುಕತೆ ನಡೆಯುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅನೇಕ ಹಿರಿಯ ಸಚಿವರು ಕೂಡ ಈಗ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಗಲಿ ಅಂತ ಹೇಳ್ತಿದ್ದಾರೆ. ಮತ್ತು ಕೆಲ BJP ನಾಯಕರು ಸ್ಟೇಡಿಯಮ್ಮನ್ನೇ ಸ್ಥಳಾಂತರ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಬೆಳವಣಿಗೆ ಏನಿದೆ ನೋಡೋಣ ಬನ್ನಿ. IPL ಮ್ಯಾಚಸ್ಗಳನ್ನ ಬಿಟ್ಕೊಡ್ಬಾರ್ದು. ನಾವು ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ, ನಾವು ಹಾಳು ಮಾಡ್ಕೊಳ್ಬಾರ್ದು ಅನ್ನೋದು ನಮ್ಮ ಆಸೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ನಡೆಯುತ್ತಾ IPL ಮ್ಯಾಚ್. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಭವಿಷ್ಯ ನಿರ್ಧಾರ. RCB ಅಭಿಮಾನಿಗಳಿಗೆ ಸಿಗುತ್ತಾ ಮತ್ತೆ ಆಟ ನೋಡುವ ಭಾಗ್ಯ. ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. IPL ಶಿಫ್ಟ್ ಆಗಲು ಬಿಡಲ್ಲ. ಇದು DCM DK ಕಳೆದ ಭಾನುವಾರ ನೀಡಿದ ಭರವಸೆ. ಈ ಮಾತು ಹೇಳುವ ಮೂಲಕ RCBಯ ಕೋಟ್ಯಾಂತರ ಅಭಿಮಾನಿಗಳಿಗೆ DK ಶುಭ ಸುದ್ದಿ ಕೊಟ್ಟಿದ್ರು. ಇದೀಗ KSCಗೆ ನೂತನವಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷರಾಗಿದ್ದಾರೆ. ವೆಂಕಟೇಶ್ ಪ್ರಸಾದ್ ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ IPL ನಡೆಸ್ತೀವಿ, ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ನಡೆಯುವಂತೆ ಮಾಡ್ತೀವಿ ಎಂದಿದ್ದು. ಇಲ್ಲಿ ನಾವು ಫಸ್ಟ್ ಕ್ರಿಕೆಟ್ನ ವಾಪಸ್ ತಗೊಂಡ್ಬರ್ಬೇಕು. ಕ್ರಿಕೆಟ್ ಅಂದರೆ ನಾವು ಡೊಮೆಸ್ಟಿಕ್ ಕ್ರಿಕೆಟ್ ಆಗಲಿ, ಲೋಕಲ್ ಕ್ರಿಕೆಟ್ಗಳಲ್ಲಾಗಲಿ, ಹಾಗೆ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ವಾಪಸ್ ತಗೊಂಡ್ಬರ್ಬೇಕಾಗತ್ತೆ. IPL ಮ್ಯಾಚಸ್ಗಳನ್ನ ಬಿಟ್ಕೊಡ್ಬಾರ್ದು. ನಾವು ಕೊಡೋದಕ್ಕಾಗೋದಿಲ್ಲ. ಹೀಗೆ ಹೇಳಿದ್ದ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಇದೇ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ನಿನ್ನೆ ಖುದ್ದು ಬೆಳಗಾವಿಗೆ ತೆರಳಿ DCM DK ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. IPL ಜೊತೆ ಅಂತಾರಾಷ್ಟ್ರೀಯ ಪಂದ್ಯ ನಡೆಸಲು ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಮನವಿ ಮಾಡಿದ್ರು. ಇದಕ್ಕೆ ಸ್ಪಂದಿಸಿದ್ದ DCM DK ಇಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸೋದಾಗಿ ಹೇಳಿದ್ರು. ಅವರು ಮನವಿ ಕೊಟ್ಟಿದ್ದಾರೆ, ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೀವಿ. ಇಂದು ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಆಡಿಸುವ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಈ ವಿಷಯವನ್ನ ಕ್ಯಾಬಿನೆಟ್ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯ ಸಚಿವರ ಅಭಿಪ್ರಾಯ ಪಡೆಯಲಿದ್ದಾರೆ. ಕಾಲ್ತುಳಿತ ದುರಂತ ಕಣ್ಣೆದುರಿಗೆ ಇರುವ ಹಿನ್ನೆಲೆಯಲ್ಲಿ ಮೊದಲು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಪಂದ್ಯಾವಳಿಗೆ ಅವಕಾಶ ಕೊಟ್ಟರೆ ಆಗುವ ಸಾಧಕ ಬಾಧಕಗಳ ಬಗ್ಗೆ ಕಾನೂನು ಸಲಹೆ ಪಡೆಯುವ ಸಾಧ್ಯತೆ ಇದೆ. ನಂತರ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಸಾಧ್ಯತೆ ಇದೆ. ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ, ನಾವು ಹಾಳು ಮಾಡ್ಕೊಳ್ಬಾರ್ದು ಅನ್ನೋದು ನಮ್ಮ ಆಸೆ. ಅದನ್ನೆಲ್ಲ ನಾನು ಮಾತಾಡ್ತೀನಿ. ಅಲ್ಟಿಮೇಟ್ಲಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇವತ್ತು ಸಾಯಂಕಾಲ ನಿಮಗೆ ತಿಳಿಸ್ತೇವೆ. ಲೆಟ್ ದ ಕ್ಯಾಬ್ ಬರಲಿ, ಬಿಲ್ ಬರಲಿ. ಅಲ್ಲಿ ಬಂದಾಗ ಸಮರ್ಪಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ನಮ್ಮ DCM ಸಾಹೇಬ್ರು ಏನಿದ್ದಾರೆ ಅದನ್ನ ಮಾತನಾಡ್ತಾರೆ. ಅದ್ರ ಬಗ್ಗೆ ಅವರೇ ಜಾಸ್ತಿ ಬೆಳಕು ಚೆಲ್ತಾರೆ. ಅದ್ರ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ಇಂದ ನಿಮ್ಗೆ ಹೇಳ್ತೀವಿ ನಾವು. ಒಟ್ಟಾರೆ ವಿಪಕ್ಷಗಳ ನಾಯಕರು ಚಿನ್ನಸ್ವಾಮಿಯಲ್ಲಿ ಮತ್ತೆ ಪಂದ್ಯ ನಡೆಸುವುದಕ್ಕೆ ಪರವಿರೋಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.